ಕಲಿಯಬೇಕು, ಸಮಯ ಸಿಕ್ಕಾಗ ಓದಬೇಕು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುರಿತು ಒಂದು ಹಾಡು ತಯಾರಾಗಿದ್ದು ಇವತ್ತು ಅನಾವರಣಗೊಂಡಿದೆ. ಕರ ಮೂವಿಯ ಅತಿಥಿ ಗೃಹದ ಆವರಣದಲ್ಲಿ ಅರ್ಕಧಾಮದ ಸಂಸ್ಥಾಪಕರಾದಂತಹ ಯೋಗೇಶ್ ಶ್ರೀನಿವಾಸ್ ಅರ್ಕ ಅವರಿಂದ ಪ್ರಮೋಷನಲ್ ಸಾಂಗ್ ಬಿಡುಗಡೆ ಮಾಡಿದ್ರು. ಈ ಹಾಡನ್ನು ಸಿದ್ದೇಗೌಡ ಅವರು ರಚಿಸಿದ್ದು, ನಾಗೇಶ್ ಕಂದೇಗಾಳ ಅವರು ಗೀತ ಸಂಯೋಜನೆ ಮಾಡಿದ್ದಾರೆ. ಇಲ್ಲಿ ಏನು ನನಗೆ ಹೈಲೈಟ್ ಆಯಿತು ಅಂದರೆ, ಫಸ್ಟು ಹಾಡು ತುಂಬ ಮೋಟಿವೇಶ್ನಲ್ ಆಗಿದೆ. ಆಮೇಲೆ ನಮ್ಮ ವೈಸ್ ಚಾನ್ಸಲರ್ ಅವರು ತುಂಬಾ ಡೌನ್ ಟು ಅರ್ತ್ ಅಂತ ಹೇಳ್ತೀವಲ್ಲ, ಎಲ್ಲರಿಗೂ ಆಕ್ಸೆಸಿಬಲ್ ಆಗಿ ಅವ್ರು ಏನು ಮಾಡಬೇಕು, ಹೇಗೆ ನಾವು ತಲುಪಬೇಕು ಜನಗಳಿಗೆ ಅಂತ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ಮಾತ್ರನೇ ಜನಗಳು ಹುಡ್ಕೊಂಡು ಬರಬೇಕು, ಇಲ್ಲೇ ಕಲಿಬೇಕು ಅಂತ ಆಗ್ರಹ ಮಾಡಿಲ್ಲ. ಈಗ ಯಾವುದೋ ಸರಸ್ವತಿ ಇದಾರಲ್ಲ ದೇವತೆ, ಮನೆಗೆ ಹುಡ್ಕೊಂಡು ಹೋದಂಗೆ, ಪ್ರತಿಯೊಬ್ಬರು ಮನೆಗೆ ಹುಡ್ಕೊಂಡು ಹೋದಂಗೆ. ಇವಾಗ ನಾನಿದ್ದೀನಿ, ನೀವು ನಾನು ತಪಸ್ಸು ಮಾಡ್ಕೊಂಡು ಕಷ್ಟಪಟ್ಕೊಂಡು ಬರಬೇಕು ಹಾಗಿಲ್ಲ, ನಾನು ಕೂಡ ನಿಮ್ಮ ಹತ್ರನೂ ಬರ್ತೀನಿ ಅನ್ನೋ ಥರ ನಾಕಿಂಗ್ ದ ಡೋರ್, ಪ್ರತಿಯೊಬ್ಬರ ಮನೆ ತಟ್ಟೆ ನಾನಿದ್ದೀನಿ ಅನ್ನೋ ಥರ. ಮತ್ತು ಎಷ್ಟು ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಎಲ್ಲ ಕಡೆನೂ. ನಂತರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು ಪ್ರವೇಶಾತಿ ಮತ್ತು ವಿಶ್ವವಿದ್ಯಾನಿಲಯದ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಿದರು. ಅದರ ಸಹಾಯ ನಮ್ಮ ಹತ್ರ ಸರ್ಕಾರದ ಏನು ಕಾರ್ಯಕ್ರಮಗಳನ್ನ ಅವರು ಕಾರ್ಯಗತಗೊಳಿಸ್ತಾರೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಅನ್ನ ಕೊಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದ್ದಂತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಾಸ್ಟ್ ಜನವರಿ ಸೈಕಲ್ನಲ್ಲಿ 17,808 ಅಡ್ಮಿಷನ್ ಆಗಿದೆ. ನಮ್ಮ ವಿಶ್ವವಿದ್ಯಾಲಯ 3 ಟೈರ್ಸ್ನಲ್ಲಿ ಕೆಲಸ ಮಾಡ್ತಿದೆ. ತಮಗೆಲ್ಲ ಗೊತ್ತಿದ್ದಂತೆ ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿದೆ, ಎಲ್ಲ ಕಡೆ ರೀಜನಲ್ ಸೆಂಟರ್ಸ್ ಮಾಡೀನಿ. ನಾನು ಬಂದಮೇಲೆ ನಾರ್ತ್ ಕರ್ನಾಟಕ ಫುಲ್ ಎಲ್ಲ 7 ಡಿಸ್ಟಿಕ್ಗಳಲ್ಲಿ ರೀಜನಲ್ ಸೆಂಟರ್ ಮಾಡೀನಿ ಮತ್ತು ಸ್ಟಡಿ ಸೆಂಟರ್ಸ್ಗಳಿವೆ. ನಮ್ಮ ಈ 3 ಹಂತದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಕಾರ್ಯಗತವಾಗಿದೆ. ಇದರಲ್ಲಿ ಲಾಸ್ಟ್ ಇಯರು ನಮ್ಮ ವಿಶ್ವವಿದ್ಯಾಲಯದಲ್ಲಿ 65 ಪ್ರೋಗ್ರಾಮ PPC ಎಲ್ಲ ಸಬ್ಮಿಟ್ ಮಾಡಿ ನ್ಯಾಕ್ನಿಂದ ನಾವು ಮಾನ್ಯತೆಯನ್ನು ಪಡ್ಕೊಂಡಿದ್ದೆವು. ಇಡೀ 5 ವರ್ಷ ಸಲುವಾಗಿ ನಮಗೆ ನ್ಯಾಕ್ A+ ಇದೆ ಮತ್ತು 65 ಪ್ರೋಗ್ರಾಮ್ಗಳನ್ನು ನಮಗೆ UGCದವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ 10 ಆನ್ಲೈನ್ ಪ್ರೋಗ್ರಾಮ್ಗಳಿವೆ. ಲಾಸ್ಟ್ ಇಯರು ತಮಗೆ ಹೇಳಿದ್ದೆ ನಾನು, 10 ಆನ್ಲೈನ್ ಪ್ರೋಗ್ರಾಮ್ ನ್ಯಾಕ್ A+. ಕರ್ನಾಟಕ ರಾಜ್ಯದಲ್ಲಿ ನ್ಯಾಕ್ A+ ಪಡೆದಂತಹ ವಿಶ್ವವಿದ್ಯಾಲಯ ಹಾಗೂ ನಮ್ಮ ದೇಶದಲ್ಲಿ ಏಕೈಕ ವಿಶ್ವವಿದ್ಯಾಲಯ ಇದು ಹೈಯೆಸ್ಟ್ ಪ್ರೋಗ್ರಾಮ್ ಅನ್ನು ರನ್ ಮಾಡ್ತಾ ಇದ್ದಂತಹ ವಿಶ್ವವಿದ್ಯಾಲಯ UGC ಡಬ್ನಿಂದ. ಈ ಸಂದರ್ಭದಲ್ಲಿ ಕುಲಸಚಿವರಾದ ಪ್ರೊಫೆಸರ್ KB ಪ್ರವೀಣ, ಡೀನ್ ಶೈಕ್ಷಣಿಕರವರಾದಂತಹ ಪ್ರೊಫೆಸರ್ ಲಕ್ಷ್ಮಿ ಅವರು ಹಾಗೂ ಡೀನ್ ಅಧ್ಯಯನ ಕೇಂದ್ರ ಪ್ರೊಫೆಸರ್ M ರಾಮನಾಥಂ ನಾಯ್ಡು ಸೇರಿದಂತೆ ಇತರರು ಹಾಜರಿದ್ದರು.